ಸೊ ಗೈಸ್, ಅವಳಿಗೆ ವ್ಲಾಗ್ ಮಾಡ್ತಾರೋದು ಗೊತ್ತಿಲ್ಲ. ಸೊ ನಾನು ಸ್ಪಿನ್ನಿಗೆ ಕರ್ಕೊಂಡ್ಬಂದಿದ್ದೀನಿ, ಸ್ವಲ್ಪ ಅವನ್ನ ಮೇಕವರ್ ಮಾಡೋಣ ಅಂತ. ಸೊ ಎಲ್ಲ ನಡೀತಾ ಇದೆ. ಸೊ ನೋಡೋಣ, ಅವಳು ಗೊತ್ತಾಗ್ದಂಗೆ ಎಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ. ಏನೆಲ್ಲ ಸರ್ಪ್ರೈಸ್ ಆಗುತ್ತೆ ನಾನು ಕೇಳ್ಕೊಡೋಕ್ಕೆ, ನೆಲ್ಲ ಕೊಡೋಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ. ಇವಾಗಷ್ಟೇ ಬ್ಲಿಂಕಿಟಲ್ಲಿ ಒಂದು ಬೊಕ್ಕೆ ಮತ್ತು ಬರೆಯೋಕ್ಕಂತ ಒಂದು ಬುಕ್ ಮಾಡಿದ್ದೀನಿ. ಸೊ ಆನ್ ದಿ ವೇ ಬರ್ತಾ ಇದೆ. ಅದನ್ನು ಮನೆಗೆ ಅಡ್ರೆಸ್ ಮನೆಗೆ ಕಳಿಸಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಏನಂತ ಯೋಚನೆ ಮಾಡಿ ಸಿಗ್ತೀನಿ. ಅವ್ರು ಒಳಗೆ ಆರಾಮಾಗಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾರೆ. ಬನ್ನಿ ಹೋಗೋಣ. ಸೊ ಇನ್ನೂ ಡ್ರೆಸ್ ಕೊಡಿಸಿಲ್ಲ, ಇನ್ನೂ ಏನೇನೋ ಬೇಜಾನ್ ಕೆಲಸಗಳಿದೆ. ಸೊ ನಾಳೆ ಪ್ಲ್ಯಾನ್ ಏನಂತ ಪ್ಲ್ಯಾನ್ ಮಾಡಿಲ್ಲ. ಪ್ಲ್ಯಾನ್ ಮಾಡಿ ನಾಳೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಸೊ ಅದು ನೋಡ್ಬೇಕು ಏನು ಕತೆ ಅಂತ. ಅಪ್ಪ ಅಮ್ಮ ಎಲ್ಲ ಮನೇಲಿದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಏನಂತ ಅಂತ. ಸಡನ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವಳು ಗೊತ್ತಾಗ್ದಂಗೆ ವ್ಲಾಗ್ ಮಾಡಬೇಕು, ಇಡೀ ವ್ಲಾಗು. ನೋಡೋಣ, ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಅವಳು ಅಡುಗೆ ಮಾಡ್ತಾ ಇದ್ದಾಳೆ. ಸೊ ಡೋರ್ ಲಾಕ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಬ್ಲಿಂಕಿಟಿಂದ ಏನೇನು ತರಿಸಿದ್ದೆ ಎಲ್ಲ ಬಂದಿದೆ. ಕೇಕ್ ಕೂಡ ತರಿಸಿದ್ದೀನಿ. ಸೊ ಇವಾಗ ಬ್ಲಿಂಕಿಟಿಂದ ಬಂದಿರೋದನ್ನೆಲ್ಲ ಅರೇಂಜ್ ಮಾಡಿ ಸೆಟಪ್ ಮಾಡ್ಕೊಳ್ಳೋಣ ಅವಳು ಗೊತ್ತಾದಂಗೆ. ಸೊ ಅಡುಗೆ ಮನೇಲಿ ಬಿಸಿ ಇದ್ದಾಳೆ. ಸೊ ಲೆಟ್ಸ್ ಗೋ. ನಾನು ಮತ್ತು ಕಿಯಾರಾ ಇಬ್ಬರು ಇದ್ದೀವಿ. ಇಬ್ಬರು ಇವಾಗ ಎಲ್ಲ ನೀಟಾಗಿ ಸರ್ಪ್ರೈಸ್ ಕೊಡೋಕ್ಕೆ ಎಲ್ಲನೂ ಅರೇಂಜ್ ಮಾಡ್ತೀವಿ. ನೋಡ್ತಾ ಲೈಫಲ್ಲಿ ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಸೊ ಸರ್ಪ್ರೈಸ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಹೇಗೆ ಅಂತ. ಸೊ ಗೋಯಿಂಗ್ ವಿತ್ ಫ್ಲೋಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ಹೇಗಿರುತ್ತೆ ಏನಂತ ವೆಯ್ಟ್ ಮಾಡ್ತಾಯಿರಿ. ಇವಾಗ ಏನೋ ಹೇಳ್ದೆ ನೀನು, ಏನು ಹೇಳಿದೆ ಇವಾಗ? ಥ್ಯಾಂಕ್ ಯು ಸೊ ಮಚ್. ಏನು ಏನು ಥ್ಯಾಂಕ್ ಯು ಸೊ ಮಚ್. ಯಾಕೆ? ಏನು? ವಾವ್. ಸೊ ನಮ್ಮ ಕಿಯಾರಾ ಅಂತ ಫುಲ್ ಖುಷಿ. ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿರೋದು. ಸೊ ಏನು ಮಾಡ್ತಾಯಿದ್ದೀನಿ ಏನು ಅಂತ ಗೊತ್ತಾಗ್ತಾಯಿಲ್ಲ. ಸಿಂಪಲಾಗಿ ಸಖತ್ತಾಗಿ ಕ್ಯೂಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ರೆಡಿ ಆಗ್ಬಿಟ್ಟು ಆ್ಯಂಡ್ ಕಿಯಾರನ್ನು ಕೂಡ ರೆಡಿ ಮಾಡಿಸಿ, ಅವಳನ್ನು ರೆಡಿ ಮಾಡಿಸಿ ಆ್ಯಂಡ್ ಕೇಕ್ ಕಟ್ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಎಲ್ಲನೂ ಬುಕ್ ಮಾಡಿದ್ದೀನಿ. ಹ್ಯಾಪಿ ಬರ್ಡೇ ಅನ್ನೋದು ಇದು ಬರುತ್ತಲ್ಲ ಸ್ವಲ್ಪ, ಅದೇ ಬುಕ್ ಮಾಡಿಲ್ಲ. ಸೊ ಇವಾಗ 11 ಗಂಟೆ ಆಗಿದೆ, ಇವಾಗ ಬುಕ್ ಮಾಡಿದ್ದೀನಿ. ಸದ್ಯಕ್ಕೆ ಬ್ಲಿಂಕಿಟ್ ಆನಲ್ಲಿತ್ತು, ಬರ್ತಾ ಇದೆ ಇವಾಗ, ಆನ್ ದಿ ವೇ ಇದೆ. ಸೊ ಅದು ಬಂದಮೇಲೆ ಅಲ್ಲಿ ಸ್ಕ್ರೀನ್ ಹತ್ರ ಹಾಕ್ಬಿಟ್ಟು ಇನ್ನು 1 ಅವರ್ ಟೈಮ್ ಇದೆ. ಲೆಟ್ಸ್ ಗೋ. ಅಷ್ಟು ಬೇಗ ರೆಡಿಯಾಗಿ ಕೇಕ್ ಕಟ್ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಕಿಯಾರಾ ಸಖತ್ತಾಗಿ ರೆಡಿ ಆಗಿದ್ದಾಳೆ. ಹಾಯ್ ಮೇಡಮ್ಮ. ಸೊ ಗೈಸ್, ಕಿಯಾರಾ ರೆಡಿ ಆದ್ಲು. ನೆಕ್ಸ್ಟ್ ನಾನು ರೆಡಿ ಆಗಬೇಕು. ಲೆಟ್ಸ್ ಗೋ. ಸೊ ಗೈಸ್, ಬ್ಲಿಂಕಿಟ್ ಮಾಡಿದ್ನಲ್ಲ, ಅದು ಬರ್ಡೇ ಅನ್ನೋದು, ಹ್ಯಾಪಿ ಬರ್ತ್ಡೇ ಅನ್ನೋದು ಅದು ಬಂದಿದೆ ಇವಾಗ. ಸೊ ಬನ್ನಿ ಇಸ್ಕೊಂಬರಕ್ಕೆ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಬಂದಿದೆ, ಬುಕ್ ಮಾಡಿದ್ನಲ್ಲ ಅದು. ಸೊ ಇವಾಗ ಇಸ್ಕೊಂಡು ಹೋಗ್ತಾ ಇದ್ದೀನಿ ಬ್ಲಿಂಕಿಟಿಂದ. ಲೆಟ್ಸ್ ಗೋ. ಶಿಟ್ ಗೈಸ್, ಇದು ಎಲ್ಲ ಬಿಡ್ಬಿಡಿ ಕೊಟ್ಬಿಟ್ಟಿದಾರಲ್ಲ, ಇದನ್ನ ಹಾಕಷ್ಟರಲ್ಲಿ ಇದನ್ನ ಫಿಟ್ ಮಾಡಿ ಇದು ಅರೇಂಜ್ ಮಾಡಿ ಸಿಗ್ತೀನಿ. ಲೆಟ್ಸ್ ಗೋ. ನಮ್ಮ ಕಿಯಾರಾ ಇನ್ನೂ ಬಲೂನ್ ಉತ್ತಾನೆ ಇದಲ್ಲ ನೋಡಿ.
ಲೆಟ್ಸ್ ಗೋ ಗಾಯ್ಸ್. ಟೈಮ್ ಇಲ್ಲ, 11:15 ಆಗಿದೆ. ಸಿಗ್ತೀನಿ. ಸೊ ಗೈಸ್ ಫೈನಲಿ ಈ ಥರ ಹಾಕಿ ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಇನ್ನೇನು ಕೇಕ್ ಕಟ್ ಮಾಡಿಸೋ ಸಮಯ. ಸೊ ಅವಳು ಬಂದು ರೆಡಿ ಆಗಬೇಕು. ರೆಡಿಯಾಗಿ ಕೇಳಿದ್ದೀನಿ ಆಲ್ರೆಡಿ. ಹಾಂ ಏನಮ್ಮ? ವಾವ್. ಸೊ ಗಾಯ್ಸ್ ಕ್ರೇಜಿ 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 ಆಗಿದೆ. ಸಖತ್ತಾಗಿ ಬಂದಿದೆ. ರೆಡ್ ವೆಲ್ವೆಟ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ರೆಡ್ ವೆಲ್ವೆಟ್ ಸ್ಮಾಲ್ ಆಗಿ ಸಖತ್ತಾಗಿದೆ ಗೈಸ್. ಸೊ ನೋಡಿ ಫೈನಲಿ ಇದೆ ಕೇಕ್ ಇದು. ಸೊ ನೇಮ್ ಬರ್ಸೋಕ್ಕಾಗಿಲ್ಲ. ಸೊ ಯಾಕಂತಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿರೋದಲ್ವಾ. ಸೊ ಹಂಗಾಗಿ ನೇಮ್ ಬರ್ಸೋಕ್ಕಾಗಿಲ್ಲ. ಸೊ ನೋಡಿ ಈ ಸಖತ್ತಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಗೈಸ್ ಫೈನಲಿ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀನಿ. ಸೊ ಹಿಂದೆ ನೋಡ್ತಾ ಇದ್ರೆ ನೀಟಾಗಿ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ಸೆಟಪ್ ರೆಡಿ ಆಗಿದೆ. ನಾನು ಕೇರ್ ಇಬ್ಬರು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಮೇಡಮ್ ಅವರು ಇನ್ನೇನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಹೊರಗಡೆ. ಇನ್ನೇನು ವೆಲ್ಕಮ್ ಮಾಡೋ ಸಮಯ. ಲೆಟ್ಸ್ ಗೋ. ಹೇಗಿರುತ್ತೆ ಅವ್ರ ಎಕ್ಸ್ಪ್ರೆಷನ್ ಏನಂತ ಕ್ಯಾಪ್ಚರ್ ಮಾಡ್ತೀನಿ, ನೋಡ್ತಾ ಇರಿ. ಸೊ ಫೈನಲಿ ಮೇಡಮ್ನ ಕರ್ಸೋ ಟೈಮು. ಲೆಟ್ಸ್ ಗೋ. ಮೇಡಮ್ ಬನ್ನಿ ಬನ್ನಿ ಬನ್ನಿ. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ಮೇಡಮ್ ಡ್ರೆಸ್ ನೋಡಿ, ಹೊಸ ಡ್ರೆಸ್. ಹೇಗಿದೆ ಡ್ರೆಸ್? ಆರಾಮ? ಚೆನ್ನಾಗಿದೆ, ಸೂಪರ್ ಆಗಿದೆ. ಕಂಫರ್ಟಬಲ್? ಸ್ಪಿನ್ನಲ್ಲಿ ತರಿಸಿದೆ ಆ್ಯಕ್ಚುಲಿ ಕೇಕು. ಸ್ಪಿನ್ನಲ್ಲಿ ಇದ್ದಾಗಲೇ ಎಲ್ಲ ಆರ್ಡರ್ ಮಾಡಿ ಸುಳ್ಳು ಹೇಳ್ದೆ ನನಗೆ. ಎಲ್ಲ ಆರ್ಡರ್ ಮಾಡಿ ತರಿಸಿದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೆನಪೆಂದರೆ. ಸೊ ಬನ್ನಿ ಕೇಕ್ ಕಟ್ ಮಾಡೋ ಸಮಯ. ಲೆಟ್ಸ್ ಗೋ. ಹೇಗಿದೆ ಕೇಕು? ಸೂಪರ್ ಆಗಿದೆ. ತುಂಬಾ ಖುಷಿ ಆಯ್ತು. ಕೇಕ್ ಈ ತರ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಓ ಮೈ ಗಾಡ್. ಅಮ್ಮ ಥ್ಯಾಂಕ್ ಯು. ನನ್ನೆದೆಯ ಬಾಂಧಳದಿ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಲೋಕದ ಸುಖವೆಲ್ಲ, ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ ನೂರು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ಸೊ ಗೈಸ್ ಫೈನಲಿ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ. ಹೇಗಿದೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಒಂದು ಸ್ಮಾಲು ನಮ್ಗೆ ಅನ್ಸಿದ್ದೇನೋ ಬರೆದಿದ್ದೀವಿ. ಒಂದು ಚಾಕ್ಲೇಟ್. ಥ್ಯಾಂಕ್ ಯು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಸೊ ಅದು ಗೈಸ್ ಫೈನಲಿ ನಾವು ಅಂದ್ಕೊಂಡಾಗೆ ನಾನು ಕೇರ ಪ್ಲ್ಯಾನ್ ಮಾಡ್ದಂಗೆ ಸಕ್ಸಸ್ಫುಲ್ ಹ್ಯಾಪಿ ಬರ್ಡೇ ಆಗಿದೆ. ನಮ್ಮ ವೈಫ್ ಬರ್ಡೇ ಆಗಿದೆ. ಸೊ ಅವಳು ಕೂಡ ಫುಲ್ ಖುಷಿಯಾಗಿದ್ದಾಳೆ. ನಾನು ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿರೋದು. ಸೊ ಎನಿವೆ ಹ್ಯಾಪಿ ಬರ್ಡೇ. So much Prabhu. Thank you so much. ನನಗೆ ಸೊ ಫೈನಲಿ ಎಲ್ಲ ಕೊಟ್ಟಿದ್ದೀನಿ. ಸಿ ಇಸ್ ಮೋರ್ ಹ್ಯಾಪಿ. ಐ ಆಮ್ ಆಲ್ಸೋ ಹ್ಯಾಪಿ. ಕೇರ್ ಆಲ್ಸೋ ಹ್ಯಾಪಿ. ಓಕೆ ಮಲ್ಕೊಳ್ಳೋಣ. ಮಲ್ಕೊಂಡು ಬೆಳಗ್ಗೆ ಎದ್ದು ನಮ್ಮ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಹೋಗೋಣ. ಲೆಟ್ಸ್ ಗೋ. ಅಲ್ಲಿವರೆಗೂ ಗುಡ್ ನೈಟ್, ಟಾಟಾ ಬಾಯ್, ಟೇಕ್ ಕೇರ್, ಲವ್ ಯು. ಸೊ ಹ್ಯಾಲ್ಗೂ ನಮಸ್ಕಾರ ಎಲ್ರಿಗೂ. ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಆಗ್ತಾ ಇದೆ. ಸೊ ಎಲ್ಲರೂ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ನೀಟಾಗಿ ರೆಡಿ ಆಗಿದ್ವಿ. ಸೊ ಇನ್ನೇನು ನಾವು ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋ ಸಮಯ. ಸೊ ಲೆಟ್ಸ್ ಗೋ ಗೈಸ್. ಹೇಗಿರುತ್ತೆ ಏನಂತ ವ್ಲಾಗು ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ ಅಂದ್ವಿ ಎಲ್ಲ. ಸೊ ನೋಡಿ ಏನೋ ರಜಿ ಮತ್ತು ಮೇಡಮ್ ಅವರು ರೆಡಿ ಆಗಿದ್ದಾರೆ. ಸೊ ಇದು ಕಾಸ್ಟ್ಯೂಮ್ ಇವತ್ತು.
ಸೊ ಗೈಸ್ ನಾನು ಕ್ಲಿಯರ್ ರೆಡಿ ಆಗಿಬಿಟ್ಟು ಅವರೆಲ್ಲ ಬರ್ತಾ ಇದ್ದಾರೆ ಪ್ಯಾಕಪ್ ಮಾಡಿ ನಾವು ಹೊರಡ್ತೀವಿ ಈಗ. ಹ್ಯಾಪಿ 2 hours later. ಕಾಡು ಮೇಡು ಬೆಟ್ಟ ಬಯಲೇ ಸುತ್ತಲೂ ತುಂಬಿವೆ ನನ್ನ ಅಮ್ಮ ನನಗಾಗಿ ಎಲ್ಲಿಯೂ ಕ್ಷೇಮವೇ ಉಸಿರೇ ನನ್ನುಸಿರೇ ನೀನಮ್ಮ ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಸೊ ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಮಾಲ್ ಆಫ್ ಮೈಸೂರಿಗೆ. ಇದೇ ಫಸ್ಟ್ ಟೈಮ್ ಅಷ್ಟೇ ಮಾಲೊಳಗೆ ಬಂದಿದ್ದಾರೆ ನಮ್ಮ ಅಪ್ಪ ಅಮ್ಮ. ಮಾಲ್ ಆಫ್ ಮೈಸೂರ್. ಸೊ ಗಾಯ್ಸ್ ಮಸಾಜ್ ಮಾಡಿಸ್ತಾ ಇದೀವಿ. ಅಮ್ಮ ಎಲ್ಲದಕ್ಕೂ ಎದುರ್ತಾ ಇದ್ದಾರೆ ಗಾಯ್ಸ್. ಎಲ್ಲ ಫಸ್ಟ್ ಟೈಮ್ ಅವ್ರಿಗೆ ಪಾಪ ಅಪ್ಪಂಗೆ ಒಳ್ಳೆ ಅಭ್ಯಾಸ ಇರೋ ಥರ ಕುತ್ಕೊಂಡ್ಬಿಟ್ಟಿದ್ದಾರೆ. ಗಾಯ್ಸ್ ನಮ್ಮಮ್ಮ ಫುಲ್ ಅಪ್ಡೇಟ್, ಒಂದಿನಕ್ಕೆ ಫುಲ್ ಅಪ್ಡೇಟ್ ಆಗ್ತಾ ಇದೆ ನೋಡ್ದಮ್ಮ. ಫುಲ್ ಒಂದಿನಕ್ಕೆ ಅಪ್ಡೇಟ್. ಮಾಡೋ ಸೊ ಗೈಸ್ ಫೈನಲಿ ಎಲ್ಲ ಮುಗ್ದಿದೆ. ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಲೆಟ್ಸ್ ಗೋ. ಸೊ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಶುರುವಾಗಿದೆ, ನೋಡ್ತಾ ಇದ್ದೀರಾ ನೋಡಿ. ಸೊ ಗೈಸ್ ಮಾಲಲ್ಲಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಇವಾಗ ಸಣ್ಣದಾಗಿ ಒಂದು ಟೀ ಬ್ರೇಕ್ ಹಾಕಿದ್ವಿ. ಟೀ ಕುಡ್ಕೊಂಡು ನಮ್ಮಪ್ಪ ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡಿ ಅದಾದಮೇಲೆ ನಾವು ನಮ್ಮೂರ ಕಡೆಗೆ ಹೋಗಬೇಕು. ಲೆಟ್ಸ್ ಸಿ. ಸೊ ಗೈಸ್ ನಾವೀಗ ಪೆಟ್ರೋಲ್ ಬಂಕಲ್ಲಿ ಬಂದು ಕೂತಿದ್ದೀನಿ ಸುಸ್ತಾಗಿ. ಗಾಡಿಗೆ CNG ಗ್ಯಾಸ್ ಹಾಕ್ಸ್ಕೊತಿದ್ದಾರೆ. ಹಾಕ್ಸ್ಬಿಟ್ಟು
ನಮ್ಮ ಮನೆ ಕಡೆ ಹೊರಡೋಣ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಅವರು ಅವ್ರ ಮನೆಗೆ ಊರಿಗೆ ಹೋದ್ರು ಬಸ್ ಹತ್ಕೊಂಡು. ಅವ್ರನ್ನ ಡ್ರಾಪ್ ಮಾಡಿ ನಾವು ಹೊರಡ್ತಾ ಇದ್ವಿ. ಲೆಟ್ಸ್ ಗೋ. 3 hours later. ಸೊ ಇಷ್ಟೇ ಗೈಸ್, ನಾವು ಮೈಸೂರಿಂದ ಆರಾಮಾಗಿ ನಮ್ಮ ಮನೆಗೆ ಬಂದ್ವಿ. ಸೊ ಬಂದು ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ವ್ಲಾಗ್ ಏನು ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಇವತ್ತು ನಮ್ಮ ವೈಫ್ ಬರ್ತ್ಡೇ ಅನ್ನೋದಕ್ಕಿಂತ ಅಪ್ಪ ಅಮ್ಮನ ಕರ್ಕೊಂಡೋಗಿ ಮಾಲಲ್ಲಿ ಸುಸ್ತಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ದು ಅದೆಲ್ಲ ತುಂಬ ಖುಷಿ ಆಯಿತು. ಯಾವ ವೈಫ್ ತಾನೇ ಬರ್ಡೇ ದಿನ ಈ ಥರ ಎಲ್ಲ ಅವ್ರನ್ನೇ ಕರ್ಕೊಂಡು ಎಂಜಾಯ್ ಮಾಡೋದು ಬದಲು ಪೇರೆಂಟ್ಸ್ ಕರ್ಕೊಂಡು ಮಾಡಿದ್ದೀನಿ ಅಂತ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ. ಸೊ ಐ ಆಮ್ ಲಕ್ಕಿ. ಸೊ ಸಿ ಈಸ್ ಆಲ್ಸೋ ವೆರಿ ಗುಡ್ ಪರ್ಸನ್ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾಳೆ ಆ್ಯಕ್ಚುಲಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಅಪ್ಪ ಅಮ್ಮನ ಫಸ್ಟ್ ಟೈಮ್ ಮಾಲು ಕರ್ಕೊಂಡೋಗಿ ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಅವ್ರಿಗೂ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇದೇ ಥರ ಫ್ಯಾಮಿಲಿ ಕಂಟೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಏನಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೆ ನೆಕ್ಸ್ಟ್ ಇನ್ನೂ ವ್ಲಾಗ್ಗಳು ಬರ್ತಾ ಇರುತ್ತೆ. ಲೇಟ್ ಆಗ್ಬೋದು, ಬಟ್ ಒಂದೊಂದು ಕಂಟೆಂಟ್ ಇಟ್ಕೊಂಡು ಬರ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.